ಹಾಸನ ಜಿಲ್ಲೆ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಇವತ್ತು ನೀರವ ಮೌನ ಮನೆ ಮಾಡಿದೆ. ಯಾಕಂದರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ವಿಧಿವಶರಾಗಿದ್ದಾರೆ. ನಾವು ಹೊಳೆನರಸೀಪುರದ ಹರದನಹಳ್ಳಿಯ ಬಳಿ ಕೂಡ ಈಗಾಗಲೇ ಇರುವಂಥದ್ದು. ಜಿಲ್ಲಾಡಳಿತದಿಂದ ಜೊತೆಗೆ ರೇವಣ್ಣ ಕುಟುಂಬಸ್ಥರಿಂದ ಸಕಲ ಸಿದ್ಧತೆಯನ್ನು ಅಂತ್ಯಕ್ರಿಯೆಗೆ ಈಗಾಗಲೇ ಮಾಡಿಕೊಳ್ಳಲಾಗ್ತದೆ. ನಾವು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಚೆನ್ನಮ್ಮರವರು ಬಂದರೆ ಇದೇ ಮನೆಯಲ್ಲಿ ಉಳಿದುಕೊಳ್ತಿದ್ರು. ಸಾಕಷ್ಟು ಈ ಮನೆಯಲ್ಲೇ ಅವರ ವಾಸ್ತವ್ಯ ಆಗಿತ್ತು. ಯಾಕಂದರೆ ಅವರು ಹೊಳೆನರಸೀಪುರಕ್ಕೂ ಕೂಡ ಹೋಗ್ತಾ ಇರಲಿಲ್ಲ, ಜೊತೆಗೆ ಹಾಸನದಲ್ಲೂ ಕೂಡ ಉಳಿತಾ ಇರಲಿಲ್ಲ. ನೇರವಾಗಿ ಅವರು ಬರ್ತಾ ಇದ್ದಿದ್ದು ಹರದನಹಳ್ಳಿಯ ಮನೆಗೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ಮನೆಗೆ ಬಂದು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ತಾಯಿದ್ರು. ಇಲ್ಲೇ ಕೂಡ ಕಾರ್ಯಕರ್ತರನ್ನ ಮಾತನಾಡಿಸ್ತಾಯಿದ್ರು, ಬಂದಂತಹ ಸಂಬಂಧಿಕರನ್ನ ಮಾತನಾಡಿಸ್ತಾಯಿದ್ರು. ಇವತ್ತಿನ ದೃಶ್ಯಾವಳಿಗಳೇನಿದೆ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಯಾಕೋ ಒಂದು ಕಡೆ ಬಿಕೋ ಎನ್ನಿಸ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಯಾರೂ ಕೂಡ ಜನರು ಮನೆಯಿಂದ ಆಚೆ ಬಂದಿಲ್ಲ. ನೋವಿನಲ್ಲಿ ಇರುವಂತಹ ದೃಶ್ಯಗಳನ್ನ ಈಗಾಗಲೇ ಕಾಣ್ತಾ ಇದ್ದೀವಿ. ಜೊತೆಗೆ ಹರದನಹಳ್ಳಿಯಲ್ಲಿ ದೇವೇಗೌಡರ ಹುಟ್ಟೂರು, ಆ ಹುಟ್ಟೂರಿನಲ್ಲಿ ನಿಜಕ್ಕೂ ಇವತ್ತು ನೀರವ ಮೌನ ಮನೆ ಮಾಡಿದೆ. ಚೆನ್ನಮ್ಮರವರು ಸಾಕಷ್ಟು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನ ಕೂಡ ಹೊಂದಿದ್ದರು. ಸಾಕಷ್ಟು ಹೇಳ್ತಾಯಿದ್ರು, ರೇವಣ್ಣ ಅವರ ತಾಯಿಯ ದುಃಖವನ್ನು ಅಂದರೆ ಏನು ಸಾವನ್ನು ನೆನೆದು ಸಾಕಷ್ಟು ಕಣ್ಣೀರು ಹಾಕ್ತಾಯಿದ್ರು. ಜೊತೆಗೆ ಸಾಕಷ್ಟು ಜನಕ್ಕೆ ಅನ್ನ ಹಾಕಿದ್ರು, ನಮ್ಮಮ್ಮನ್ನ ಕೂಡ ಕಳೆದುಕೊಂಡಿದ್ದೀವಿ ಅನ್ನುವ ಮಾತುಗಳನ್ನ ಹೇಳ್ತಾಯಿದ್ರು. ಇವತ್ತು ಹರದನಹಳ್ಳಿಯ ಇಂಪಾರ್ಟೆಂಟ್ ಮನೆ ಏನಿದೆ ದೇವೇಗೌಡರ ನಿವಾಸ, ಆ ನಿವಾಸ ಇವತ್ತು ಬಿಕೋ ಅಂತ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಯಾಕಂದರೆ ಈಗಾಗಲೇ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಇಲ್ಲಿ ದೊಡ್ಡ ದೊಡ್ಡ ವಾಹನಗಳನ್ನ ಸಂಚಾರ ಮಾಡಲಿಕ್ಕೆ ಜಿಲ್ಲಾಡಳಿತ ನಿಷೇಧ ಮಾಡಿ ಆಗಿದೆ. ಒಂದು ಕಡೆ ಆ ಹರದನಹಳ್ಳಿಯ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಈಗಾಗಲೇ ದೇವೇಗೌಡರ ಮನೆಯನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು. ಇವತ್ತು ಪದ್ಮನಾಭ ನಗರದಿಂದ ಹಾಸನದತ್ತ ಕೂಡ ಪಾರ್ಥಿವ ಶರೀರ ಹೊರಡುತ್ತೆ. ನಂತರ ಹೊಳೆನರಸೀಪುರಕ್ಕೆ ಹೋಗಿ ರೇವಣ್ಣರವರ ನಿವಾಸದಲ್ಲಿ ಒಂದಿಷ್ಟು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಹಿಂದೂ ಮತ್ತು ಒಕ್ಕಲಿಗ ಸಂಪ್ರದಾಯದಂತೆ ಏನು ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅನ್ನುವ ಮಾಹಿತಿಯನ್ನು ರೇವಣ್ಣ ಕುಟುಂಬಸ್ಥರು TV5ಗೆ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.